ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮೇಘರಾಜ್. ಓಕೆ. ಸ್ನೇಹಕ್ಕನ ಬಗ್ಗೆ ಏನು ಹೇಳಕ್ಕೆ ಸ್ನೇಹಕ್ಕರ್ ಅಂದ್ರೆ ತುಂಬ ಚೆನ್ನಾಗಿ ಶಾಲೆ ಹುಡುಗರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು. ನಮ್ಮ ಕರ್ನಾಟಕದ ಜನ ಇವ್ರನ್ನ ಎಲ್ಲಿಗೆ ತಗೊಂಡೋಗಿ ಒಂದು ಸ್ವಲ್ಪ ನಿಲ್ಲಿಸಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಚೆನ್ನಾಗಂತ ಹೇಳೋಕೆ ನಮ್ಗೆ ಭಾರಿ ಇಷ್ಟ, ಹೆಮ್ಮೆ ಅನಿಸುತ್ತೆ. ಸ್ನೇಹ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಗುಣ. ಯಾರೇ ಏನಾರು ಪ್ರಾಬ್ಲಮ್ ಇದೆ ಅಂದ್ರೆ 5 ನಿಮಿಷ ಯೋಚನೆ ಮಾಡಲ್ಲ. ಓಕೆ. ಚೆನ್ನಾಗಿ ಸೇರೋದು. ಸ್ಕೂಲ್ಗಳಿಗೆಲ್ಲ ಬುಕ್ಸ್ ಗಿಕ್ಸ್ ಎಲ್ಲ ಕೊಡ್ತಾರೆ. ಸ್ನೇಹರು ಒಳ್ಳೆ ಇದು ಸಮಾಜ ಸೇವೆ ಮಾಡ್ತಿದ್ದಾರೆ. ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ ಮಕ್ಕಳಿಗೆ ಆಗಲಿ ಪುಸ್ತಕ ಆಗಲಿ ನಮ್ಮ ಮಕ್ಕಳಿಗೆಲ್ಲ ಕೊಡ್ಸತ್ರಿ. ನಮ್ಮ ಮಕ್ಕಳೇ ಅಂತ ಅಲ್ಲ, ಎಲ್ಲ ಮಕ್ಕಳಿಗೆ ಧ್ಯಾನ ಮಾಡ್ತೈತಿ. ಎಲ್ಲೋದ್ರೆ ಧ್ಯಾನ ಮಾಡ್ತೈತೆ ಅಯ್ಯಮ್ಮ. ಆಟ ಸಾಕು, ನಮ್ಗೆ ಒಪ್ಪಿಗೆ ಆಗ್ಬಿಟ್ಟಂತ. ಅಲ್ಲ, ಆ ಥರ ನಿಮಗೆ ಏನಾದರೂ ಟಾರ್ಚರ್ ಕೊಟ್ಟಿರೋದು ಇದಾವ? ಕೊಟ್ಟಿದ್ದಾರೆ. ಬರ್ತೀಯಾ 500 ಕೊಡ್ತೀನಿ, 1000 ಕೊಡ್ತೀನಿ, ಬಂದು ನನ್ನ ಜೊತೆಗಿರು ಅಂತ ಹೇಳಿದ್ದಾರೆ. ನನ್ನ ತುಂಬ ಜನ ಕರೆದಿದ್ದಾರೆ, ನೀನು ಹಂಗಿದೆ ಹಿಂಗಿದೆ ಅಂತ. ನಾನೆಲ್ಲ ಹೇಳ್ತಿರ್ತೀನಿ, ಸರ್ ಆ ಥರ ಎಲ್ಲ ನೋಡಬಾರ್ದು, ನಿಮ್ಮ ಮನೆಗೆ ಅಕ್ಕ ತಂಗಿದ್ರಲ್ಲ ಅಂತಂದು. ಮತ್ತು ಇನ್ನೊಂದು ದಿವಸ ಬಂದು ನೀನು ಎಷ್ಟು ಉದ್ದ ಇದೆಯಾ, ಎಷ್ಟು ಅಗಲ ಇದೆಯಾ, ಆ ಥರ ಅಷ್ಟು ದುಡ್ಡು ನಾನು ಕೊಡ್ತೀನಿ, ಬರ್ತೀಯಾ ಅಂತ ಕರೆದಿದ್ದಾರೆ. ಹಂಗೆಲ್ಲ ಕೇಳಿದ್ದಾರೆ ಸರ್. ಬಂದು ನನ್ನ ಸಮಾಜದಲ್ಲಿ ನನಗೆ ಹೆಸರು ಐತಿ, ಆ ಹೆಸರನ್ನ ಯಾವತ್ತೂ ಹಾಳು ಮಾಡ್ಕೊಂಡು ನಾನು ಇಷ್ಟಪಡಲ್ಲ. ನಾನು ಆ ಥರಕ್ಕೇನೋ ಪ್ರಶ್ನೆ ಮಾಡಲ್ಲ. ಯಾಕೆ ಗೊತ್ತಾ, ನನ್ನ ಕೆಲಸನೇ ನನಗೆ ಇಂಪಾರ್ಟೆಂಟ್. ಅವ್ರಿಗೇನು ಮಾಡೋಕ್ಕೆ ಬರೋಲ್ಲ. ಇವಾಗ ನಾನು ಏನೇ ನಂದೆ ಅಂತ ತಿಳ್ಕೊ, ಅವ್ರಿಗೆ ಸಮಾಜದಲ್ಲಿ ಇವಾಗ ಹೆಸರು ಮಾಡೋದನ್ನೆಲ್ಲ ಹಾಳು ಮಾಡ್ತಾರೆ. ಓಕೆ. ಹೇಳ್ಬೇಕಪ್ಪ ಅಂದ್ರೆ ನೀವು ಒಳ್ಳೆ ಏನು ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಅದಕ್ಕೆ ಬಂದು ಆಡ ತರಬೇಕಾರೆ ನನ್ನ ಈ ಥರ ಕರೆದ್ಲು ಹುಡುಗಿ, ಈ ಥರ ಮಾಡಿದ್ಲು ಅಂತ ಮತ್ತೆ ಬಂದು ಟಾರ್ಚರ್ ಕೊಡ್ತಾರೆ ಅಂದ್ರೆ ಒಂದು ಭಯಗೋಸ್ಕರ ಅವ್ರ ಹತ್ರ ನಾನು ಏನೋ ಮಾತಾಡಲ್ಲ. ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ಆ ಥರ ಮಾಡಲ್ಲ ಅಂತ ಎಲ್ಲರಿಗೆ ಗೊತ್ತು. ಎಲ್ಲರೂ ಹೇಳ್ತಿರ್ತಾರೆ ಸ್ನೇಹ ಆ ಥರ ಹುಡುಗಿ ಅಲ್ಲ. ನಾನು ಅವರು ಇಲ್ಲೆಲ್ಲ ಹಣ್ಣು ಮಾರೋರ್ಗು, ಎಳ್ಳಿನ ಮಾರೋರು, ಪಪ್ಪಾಯಿ ಮಾರೋರಿಗೆ ಅಲ್ಲಿ ಅಂಗಡಿ ಎಲ್ಲ ಇಟ್ಟಿದ್ದಾರೆ, ಅವ್ರಿಗೆಲ್ಲ ಕೇಳಿದರೆ ಆ ಹುಡುಗಿ ಆ ಥರ ಇಲ್ಲ, ಆ ಹುಡುಗಿ ಆ ಥರ ಅಲ್ಲ, ಆ ಹುಡುಗಿ ಒಂಥರ ದೇವತೆ ಥರ, ಆ ಥರ ಯಾವತ್ತೂ ನೋಡಿಲ್ಲ, ಯಾರು ನೋಡಬಾರ್ದು ಅಂತ ಬೈದಿದ್ದಾರೆ. ನಾನು ಹೇಳಿದ್ದೀನಿ ಈ ಥರ ಇಲ್ಲ, ಮಾಡಬೇಡ್ರಿ, ಕೇಳಬೇಡ್ರಿ ನನ್ನ ಅಂತ ಹೇಳಿದ್ದೀನಿ. ನಾನು ಅಮೌಂಟು ಕೂಡ ಕೊಟ್ಟು ಈ ಥರ ಹೇಳ್ತಿದ್ರೆ ಇಷ್ಟು ಕೊಡ್ತೀನಿ ಬಾ ಅಂತ ನಾನು ಹೇಳಿದ್ದೀನಿ. ಇಲ್ಲ, ನಾನು ಆ ಥರ ಯಾವತ್ತೂ ಬಂದಿಲ್ಲ, ನನಗೆ ಆ ಥರ ಇಷ್ಟ ಇಲ್ಲ. ಮತ್ತು ಕೇಳಿದರೆ ನೀನು ಆಪ್ರೇಷನ್ ಮಾಡಿಸ್ಕೊಂತೀಯಾ? ಆಪ್ರೇಷನ್ ಮಾಡಿಸ್ಕೊಂಡಿನಿ. ಯಾಕೆ ಅಂತ, ನಿಮ್ಮನೆ ಹೆಣ್ಮಕ್ಳಿದ್ದಾರೆ ತಾನೇ ಅಂತ ಬೈದೀನಿ. ಬೈದ್ರು ಕೂಡ ಅವ್ರು ಏನಾದರೂ ತಿಳ್ಕೊಂಡು ಸುಮ್ಮನೆ ಇರಲಿ. ಮತ್ತೆ ಕೇಳಿದ್ದಾರೆ ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡು ಎದಕ್ಕಿದೆಯಾ, ಬರ್ಬೋದು ತಾನೆ. ನಾನಂದ ನನ್ಗೆ ಆ ಥರ ಇಲ್ಲ, ಸಮಾಜದಲ್ಲಿ ನನಗೆ ಹೆಸರು ಐತಿ, ಆ ಹೆಸರನ್ನ ಯಾವತ್ತೂ ಹಾಳು ಮಾಡ್ಕೊಂಡು ನಾನು ಇಷ್ಟಪಡಲ್ಲ. ಸ್ನೇಹ ಅನ್ನೋದೊಂದು ಹೆಸರು ಐತಿ, ಅದನ್ನ ಯಾವತ್ತೂ ಹೆಸರು ಹಾಳು ಮಾಡ್ಕೊಂಡು ಇಷ್ಟಪಡಲ್ಲ. ನಾನು ಬರೋದಿಲ್ಲ, ಕೈ ಮುಗಿದು ಕೇಳ್ಕೊಂಡು ನಾನು ಯಾವತ್ತೂ ಆ ಥರ ಕೆಲಸ ಮಾಡಲು ಬರಲ್ಲ ಅಂತ ಹೇಳಿದ್ದೀನಿ. ಅದು ಹೇಳಿದ ಮೇಲೆ ನೆಕ್ಸ್ಟ್ ಆ ಥರ ಏನು ಇದಾಗಿಲ್ಲ? ಇಲ್ಲ, ಬಂದಿಲ್ಲ, ಯಾರೂ ಬಂದಿಲ್ಲ. ರೇಗಿಸ್ತಾರೆ, ಬರ್ತಾರೆ, ಹೋಗ್ತಾರೆ. ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊತೀನಿ. ಯಾಕೆ ಗೊತ್ತಾ, ನನಗೆ ಕೆಲಸ ಇಂಪಾರ್ಟೆಂಟು, ಜನ ಇಂಪಾರ್ಟೆಂಟು. ಅವ್ರನ್ನೇನೋ ಬೈದೆ ಅಂದರೆ ಈ ಹುಡುಗೆಲ್ಲ ಈ ಥರ ಬೈತಾಳೆ, ಅವ್ರನ್ನ ಎದಕ್ಕಂಗೆ ಬೈತಾಳೆ, ಹುಡುಗಿ ಸರಿ ಇಲ್ಲ ಬಿಡು ಅಂತ ಆಮೇಲೆ ಅನ್ನೋದು ಯಾಕೆ? ಹೌದಲ್ಲ? ಓಕೆ, ಕರೆಕ್ಟ್ ಮೇಡಮ್. ಬೆಳಗ್ಗೆ ಬಂದ್ಬಿಟ್ಟು ಏನಾದ್ರೂ ಸತಿ ಬರ್ತೀರಿ, ದುಡ್ಡು ಕೇಳ್ತೀರಿ, ಕೊಡೋರು ಕೊಡ್ತಾರೆ, ಕೊಡ್ಲಾರ್ದ್ರೆ ಹೋಗ್ತಿರ್ತಾರ, ಹೌದಾ? ಅದು ಬಿಟ್ಟು ನಿಮ್ಮದು ಯಾವ ಥರ, ನಿಮ್ಮದು ಏನಾದರೂ ಡ್ರೀಮ್ ಇದೆಯಾ, ಇದೇ ಥರ ನಾನು ಆಗಬೇಕು, ಈ ಥರ ಗ್ರೋತ್ ಆಗಬೇಕು? ಡ್ರೀಮ್ ಇದೆ ಸರ್. ನನ್ನ ಲೈಫಲ್ಲಿ ಒಂದು ಕನಸು ಅನ್ನೋದು, ಒಂದು ಡ್ರೀಮ್ ಅನ್ನೋದಿದೆ. ನಂದು ಏನಪ್ಪ ಅಂದರೆ, ಲೈಫಲ್ಲಿ ಕನಸು ಅನ್ನೋದು ನಂದು ಒಳ್ಳೆ ಚೆನ್ನಾಗಿ ಬೆಳಿಬೇಕು, ಬೆಳೆಸ್ಬೇಕು ಎಲ್ಲ ಇದಿದೆ. ಹೇಳಿಸ್ಬೇಕಂದ್ರೆ ಜನಗಳು ಇದ್ದಾರೆ ಅಲ್ಲಿ. ಹೋಗೋಣ ಅಂದರೆ ಹೋಗೋಣ. ಓಕೆ ಓಕೆ, ಅದನ್ನು ಒಂದು ಮಾಡಿಬಿಡೋಣ, ಹೋಗೋಣ. ಸ್ನೇಹಿತರೆ, ನೀವೇನು ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಸ್ನೇಹಕ್ಕನ ಬಗ್ಗೆ ನಾವು ಒಂದು ಸ್ವಲ್ಪ ಜನರನ್ನ ಹತ್ರ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಸ್ನೇಹಕ್ಕನ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಿ ನೀವು? ಸ್ನೇಹರು ಒಳ್ಳೆ ಇದು ಸಮಾಜ ಸೇವೆ ಮಾಡ್ತಿದ್ದಾರೆ. ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ ಮಕ್ಕಳಿಗೆ ಆಗಲಿ ಪುಸ್ತಕ ಆಗಲಿ ಎಲ್ಲ ಕೊಡಿಸ್ತಾ ಇದ್ದಾರೆ. ಸ್ಪೋರ್ಟ್ಸಿಗೆ ಒಳ್ಳೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆ ಅಭಿಪ್ರಾಯ ಐತಿ ಈ ಊರಲ್ಲಿ. ಅವರಂದರೆ ಒಂದು ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ ಐತಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ವೆಂಕಟೇಶ್. ಓಕೆ ಸರ್, ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಕೊತ್ಲೇಸ್ ಅಂತೇಳಿ. ಸ್ನೇಹ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಚೆನ್ನಾಗಿ ಸೇರೋದು. ಸ್ಕೂಲ್ಗಳಿಗೆಲ್ಲ ಬುಕ್ಸ್ ಗಿಕ್ಸ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಕೊಟ್ಟರು ನಮ್ಗೆ ಇದಾಗಲ್ಲ. ಚೆನ್ನಾಗಿ ಅವ್ರು ಮಾತ್ರ. ಓಕೆ. ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲ, ಅವ್ರು ಮಾತ್ರ ಚೆನ್ನಾಗಿ ಸ್ಕೂಲ್ಗಳು ಕೊಡ್ತಾರೆ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅವ್ರು. ಓಕೆ. ಅವ್ರು ಎಲ್ಲ ನೀವು ಬಂದಾಗೆಲ್ಲ ಒಂದು ಟೈಮ್ ಮಾತಾಡ್ಸ್ಕೊಂಡು ಹೋಗ್ತೀರಾ? ಹೌದು ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಹುಸೇನ್ ಅಂತ. ಹುಸೇನ್ ಅಂತ. ಸ್ನೇಹ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ನೇಹ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಗುಣ. ಯಾರೇ ಏನಾರು ಪ್ರಾಬ್ಲಮ್ ಇದೆ ಅಂದ್ರೆ 5 ನಿಮಿಷ ಯೋಚನೆ ಮಾಡಲ್ಲ. ಓಕೆ.
ಏನಿದ್ರು ಸಾಲ್ವ್ ಮಾಡ್ತಾಳೆ. ಅಮ್ಮನ ಹತ್ರ ಏನಾರು ಪ್ರಾಬ್ಲಮ್ ಅಂತ ಬಂದರೆ ಹಿಂದೆ ಮುಂದೆ ನೋಡ್ಲಿದ್ದಂಗೆ ಅಮ್ಮ ಆದಷ್ಟು ಸಹಾಯ ಮಾಡ್ತಾಳೆ. ಒಳ್ಳೆ ಗುಣ ಇದೆ. ಸಮಾಜಮುಖಿ ಕೆಲಸ ಎಲ್ಲ ಚೆನ್ನಾಗಿದೆ. ಸಮಾಜಮುಖಿ ಇವಾಗ ಯಾರು ಏನು ದುಶ್ಮನ್ಗಳಿದ್ರು ಒಳ್ಳೇದೇ ಬಯಸ್ತಾಳೆ. ಓಕೆ, ಒಳ್ಳೆ ಗುಣ ನೋಡಿರಿ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕ ಸರ್ ನಮಸ್ಕಾರ. ನಿಮ್ಮ ಹೆಸರು? ಅಂಜಿನಪ್ಪ ಅಂತ. ಸ್ನೇಹ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರ ಬಗ್ಗೆ ಏನು ಹೇಳ್ಬೇಕಂಬುದು ಅಭಿಪ್ರಾಯ ನಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ವರ್ಣನೆ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ. ನಾವು ಜಗತ್ತಿನಾಗ ಒಬ್ಬ ಸಾರ್ವಜನಿಕರಾಗಿ ನಾವೇನು ಮಾಡೋಕ್ಕಾಗಲ್ಲ. ಅವರೊಬ್ಬ ತೃತೀಯ ಲಿಂಗಿಯಾಗಿ ಸಮಾಜ ಸೇವೆ, ಒಬ್ಬ ಹಸುವಂತ ಬಂದವರಿಗೆ ಊಟದ ವ್ಯವಸ್ಥೆ, ಕಷ್ಟ ಅಂತ ಬಂದರೆ ಚಾರ್ಜ್ ಇಲ್ಲ ಅಂತ ಬಂದರೆ ಅವರಿಗೆ ಊರಿಗೆ ತಲುಪುವಷ್ಟು ಅಮೌಂಟ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಮತ್ತು ಓದೋ ಹುಡುಗರಿಗೆ ಭಾಳ ಸಹಾಯ ಮಾಡ್ತಾ ಇದ್ದಾರೆ. ನಾವು ಅವ್ರ ಬಗ್ಗೆ ಇಷ್ಟಂತ ಹೇಳೋಕ್ಕಾಗಲ್ಲ. ಭಾಳ ಇನ್ನು ಮುಂತಾದ ಭಾಳ ವಿಷಯಗಳದ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇ. ನಾವು ಅಷ್ಟೊಂದು ಹೇಳಿ ನಮ್ಮ ಮಾತುಗಳು ಮುಗಿಸ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಅಂಜಿನಪ್ಪ ಅಂತ, ಕೂಡ್ಲಿಗೆ. ಒಳ್ಳೆ ಅಭಿಪ್ರಾಯ. ಎಲ್ಲ ಸ್ಕೂಲಿಗೆಲ್ಲ ಬುಕ್ಸ್ ಕೊಡ್ತಾರೆ. ಮತ್ತು ಇಲ್ಲಿ ಟೂರ್ನಿಮೆಂಟ್ ಏನು ನಡೆದ್ರೆ ಒಳ್ಳೊಳ್ಳೆ ಪ್ರೈಸು ಎಲ್ಲ ಒಳ್ಳೆ ಸಹಾಯ ಮಾಡ್ತಾರೆ. ಹಂಗೆ ಏನಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಸ್ನೇಹ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ಸ್ನೇಹ ಕೂಡ್ಲಿಗಿದ್ರೆ ಒಂದು ಅಭಿಮಾನಿಗಳು ಎಲ್ಲ ನಮ್ಮ ಒಂದು ಗುಟ್ಟು ಇದು ಎಲ್ಲಿ ಯಾರನ್ನೂ ಬಿಟ್ಟು ಕೊಡಲ್ಲ. ನಮ್ಮ ಸ್ನೇಹಕ್ಕಿದ್ದ ಸೊಟ್ಟಿಲೆಲ್ಲ ಒಳ್ಳೆ ಇದಾಗೈತೆ, ಒಳ್ಳೇದಾಗೈತೆ, ಒಳ್ಳೆ ಚೆನ್ನಾಗ. ಸುತ್ತಮುತ್ತ ಹಳ್ಳಿಗಳಿಗೆ ಒಂದು 45 ಕಿಲೋಮೀಟ್ರು ಸ್ನೇಹಕ್ಕಂದ್ರೆ ಒಂದು ಅಭಿಮಾನ, ಒಂದು ಗೌರವ. ಏನೋ ಫಂಕ್ಷನ್ ಇರಲಿ ಅವರೆಲ್ಲ ನಡೆಸ್ಕೊಡ್ತಾರೆ, ಬರ್ತಾರೆ, ಹೋಗ್ತಾರೆ. ನಮಗೆ ಸ್ನೇಹಕ್ಕಿದ್ರೆ ನಮ್ಮ ಕೂಡ್ಲೆ ತಾಲೂಕಿನಾಗ ಒಳ್ಳೆ ಹೆಲ್ಪ್ ಆಗೈತಿ. ಎಷ್ಟೋ ಮಂದಿ ಬಿದ್ದರೆ ಅವ್ರಿಗೆ ಎಬ್ಬಿಸಿ ಬಿದ್ದಿರೋದನ್ನ ಎಬ್ಬಿಸಿ ಅವ್ರಿಗೆ ಗಾಯ ಆಗಿರೋದು ಹಚ್ಚಿ ಕಳಿಸಿದ್ದಾರೆ. ಅವ್ರಿಗೆ ಇಲ್ಲಿ ಬೈಪಾಸಲ್ಲಿ ಓಡಾಡ್ಬೇಕಾದ್ರೆ ಯಾರನ್ನ ಬೀಳ್ತಾರಲ್ಲ ಅವಾಗ ಬಿದ್ದಿರೋರ್ನ ಎಬ್ಬಿಸಿ ಅವ್ರು ಆದ್ಮೇಲೆ ಹಚ್ಚಿ ತೋರಿಸಿ ಕಳಿಸಿದ್ದಾರೆ. ಅವ್ರಿಗೆ ಕಳಿಸಿದ್ದಾರೆ ಅವ್ರ ದುಡ್ಡಲ್ಲಿ. ನೀವು ಕಣ್ಣಾರ ನೋಡ್ರಿ? ಹಾ, ನೋಡಿದ್ವಿ, ನಾವೇ ನೋಡಿದ್ವಿ. ಹಸು ಅಂತ ಬಂದವರಿಗೆ ಊಟ ಹಾಕಿದ್ದಾರೆ. ಇಲ್ಲಿ ಅಡ್ಡಾಡ್ತಾ ಇದ್ದಾರೆ, ಯಾರನ್ನ ಅನಾಥರು ಇರ್ತಾರಲ್ಲ, ಅಡ್ಡಾಡ್ತಿರ್ತಾರಲ್ಲ, ಅವ್ರಿಗೆ ಊಟ ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡ್ರಿ ಸ್ನೇಹಿತರೆ. ಇದೇ ಥರ ನಾವೆಲ್ಲರೂ ಸ್ನೇಹಕ್ಕೆ ಕೈ ಜೋಡ್ಸೋಣ. ಅವರು ಏನು ಹೇಳ್ತಾರೆ ಅದಕ್ಕೆಲ್ಲ ನಾವು ಕೈ ಜೋಡ್ಸೋಣ ಅಂತ ಹೇಳ್ತಾ, ಇನ್ನು ಯಾವುದಾದ್ರೂ ಫ್ಯಾನ್ಸ್ ಬಂದಂದರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊತೀವಿ. ಮೇಡಮ್, ಇಷ್ಟೆಲ್ಲ ಖುಷಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಪ್ಪ ಅಂದರೆ ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಇರಲಿಲ್ಲ ಅಂದರೆ ಒಂದಿನ ಕಾಲ್ ಮಾಡಿ ಬೈತಿರ್ತಾರೆ. ಇವರೇ ನಿನ್ನೆ ನನ್ನ ಬೈದಿದ್ದಾರೆ, ಯಾಕೆ ಸ್ನೇಹಕ್ಕ ಬಂದಿಲ್ಲ ಅಂತ ನನ್ನ ಬೈದಿದ್ದಾರೆ. ನಾನು ಹೇಳಿದೆ, ಅಣ್ಣ ನಮ್ಮ ಮನೇಲಿ ಕೆಲಸ ಇತ್ತು ಅಣ್ಣ, ಬಂದಿಲ್ಲ. ಯಾಕೆ ಬಂದಿಲ್ಲ, ಏನು ಪ್ರಾಬ್ಲಮ್ಮು, ನಾವು ಕ್ಲಿಯರ್ ಮಾಡ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತ? ಇಲ್ಲ ಅಣ್ಣ, ನಾನು ಬಂದಿಲ್ಲ, ಈ ಥರ ಕೆಲಸ ಇತ್ತು ಅಂದೆ. ಹೌದೇನಕ್ಕೆ ಇವತ್ತು ಬಂದಿದ್ಯಾ, ಸರಿ ಬಾಕ ಟಿಫನ್ ಮಾಡೋಣ ಅಂತ ಜೊತೆಗೆ ಹೋಗಿ ಜೊತೆಗೆ ಟಿಫನ್ ಮಾಡಿದ್ವಿ ಇವತ್ತು. ಅವ್ರಿಗೆ ನಾವು ಒಂದಿನ ಬರಲಿಲ್ಲ ಅಂದರೆ ಈ ಬ್ರಿಡ್ಜಿನ ಹತ್ರ ನನಗೆ ಹೇಳ್ಬೇಕಂದ್ರೆ ಈ ಪ್ರಪಂಚನೇ ಬ್ರಿಡ್ಜು. ಇಡೀ ನನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ಅಂದರೆ ನನ್ನ ಬ್ರಿಡ್ಜನೇ ನಾನು ಇಷ್ಟ. ಇಲ್ಲಿ ಎಂಥ ಪ್ರಾಬ್ಲಮ್ ಬರಲಿ ಎಂಥ. ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ ನಮಗೆ ಆಲ್ರೆಡಿ ಫೋನ್ನಾಗ, ಅದು ಮನೆ ಆದ ನನಗೆ ಅರಮನೆ ಅಂತಂದೇಳಿ. ಹೇಳ್ಬೇಕಂದ್ರೆ ನನಗೆ ಮನೆ ಇಲ್ಲಿದ್ರೆ ಪರವಾಗಿಲ್ಲ, ನನಗೆ ಒಂದು ಒಂದು ವೇಳೆ ಊಟ ಇಲ್ಲಿದ್ರೆ ಪರವಾಗಿಲ್ಲ, ಇದೇ ನನ್ನ ಜೀವನ. ಅದು ಎಂಥ ಕಷ್ಟನಾಗಲಿ ಏನೇ ಆಗಲಿ ಇದೇ ನನ್ನ ಜೀವನ. ಓಕೆ, ಬರ್ರಿ ಮೇಡಮ್, ಬರ್ರಿ. ಅಲ್ಲಮ್ಮ ಬಾ, ಎದ್ಬಾ, ಕಿವಿ ಕೇಳಿಸಲ್ಲ, ಬಾ. ಹೌದಾ? ಒಂದು ಸ್ವಲ್ಪ ನೀವು ಮಾತಾಡಿ. ಮಲ್ಲಮ್ಮ, ಸ್ನೇಹಕ್ಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಕ್ಕ, ಎಲ್ಲ ಅನುಕೂಲ ಐತಿ. ಎಲ್ಲರ ಮೇಲೆ ಜೀವ ಮಾಡ್ತಾಳ, ಸ್ನೇಹ ಎಲ್ಲರನ್ನ ಹೊಂದಿಕೊಂತಾಳ, ಚೆನ್ನಾಗ. ಓಕೆ, ಎಲ್ಲರ ಫ್ರೆಂಡ್ಸ್ ಆಗಿ ಎಲ್ಲರನ್ನ ಇದು ಮಾಡ್ತಾಳ. ನಾವು ಅಲ್ಲಿದ್ವಿ, ನಮ್ಮ ಮಲ್ಲಮ್ಮನ ಹೋಟ್ಲಕ್ಕೆ ಹೋಗ್ಬರ್ರಿ, ಮಲ್ಲಮ್ಮನ ಹೋಟ್ಲಕ್ಕೆ ಹೋಗ್ಬರ್ರಿ ಅಂತಂದು ಅಂದು ಎಲ್ಲ ಚೆನ್ನಾಗೈತಿ. ಎಲ್ಲರನ್ನ ಹೊಂದಿಕೊಂತಾಳ. ಎಲ್ಲ ಡೈಲಿ ಏನೋ ಇಲ್ಲೇ ಟಿಫನ್ ಮಾಡ್ತಾರ? ಬೆಳಗ್ಗೆ ಇಲ್ಲೇ ಟಿಫನ್ ಮಾಡ್ತೈತಿ. ಎಲ್ಲರ ಬಗ್ಗೆ ಚೆನ್ನಾಗಿ ನೋಡ್ಕೊಂತ, ಎಲ್ಲ ಫ್ರೆಂಡ್ಸ್ ಆಗಿ ಎಲ್ಲ ಸ್ನೇಹ ಆಗಿ ನೋಡ್ಕೊಂತ, ಎಲ್ಲರೂ ಅನುಕೂಲ ಐತಿ. ಸ್ನೇಹಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಿನಾಶ್ ಅಂತ. ಸ್ನೇಹಕ್ಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆಯವರು. ಇಲ್ಲಿ ಯಾವಾಗ ಇಲ್ಲೇ ಇರ್ತಾರೆ ಲೋಕಲಲ್ಲಿ. ಮತ್ತು ನಾವು ನೋಡಿದ ಮಟ್ಟಿಗೆ ಈ ಸ್ಪೆಷಲ್ ಡೇಸಲ್ಲಿ ಅಂದರೆ August 15, January 26 ಅಂಥ ಟೈಮಲ್ಲಿ ಇಲ್ಲೆಲ್ಲ ಏನು ಒಂದು ಅಮೌಂಟು ಕಲೆಕ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಹೋಗಿ ಅಲ್ಲಿ ಮಕ್ಕಳಿಗೆ ಬುಕ್ಸು ಮತ್ತು ಬಟ್ಟೆ ಬ್ಯಾಗ್ಸ್ ಅಂತ ಕೊಡ್ತಿರ್ತಾರೆ. ಮತ್ತೆಲ್ಲ ಸ್ಪೋರ್ಟ್ಸ್ ನಡೆದ ಅಲ್ಲಿ ಟ್ರೋಫಿಗಳು ಕೊಡ್ತಿರ್ತಾರೆ. ನಾವು ನೋಡಿದ್ದು ಮಟ್ಟಿಗೆ ಇಲ್ಲಿವರೆಗೂ ಬೇರೆ ಕಡೆ ನೋಡಿದಂಥ ಒಂದು ಏನು
ಒಂದು ಮೂರನೇ ವ್ಯಕ್ತಿಗಳಿಗಿಂತ ಇವ್ರು ತುಂಬ ಒಂದು ಸ್ಪೆಷಲ್ ಆಗಿರ್ತಾರೆ ಮತ್ತು ಅನೇಕ ಜನರಿಗೆ ಇನ್ಸ್ಪೈರ್ ಆಗಿರ್ತಾರೆ. ಈ ಥರ ಇರುವಂಥದ್ದನ್ನ ನೋಡಿ ನಮಗೆ ತುಂಬ ರೆಸ್ಪೆಕ್ಟ್ ಅನ್ಸುತ್ತೆ. ಬಾಯ್. ಥ್ಯಾಂಕ್ ಯು ಸರ್. ಎಲ್ಲರೂ ಹೇಳ್ರಿ, ಯಾರಾದ್ರೂ ಹೇಳಿ. ನಮಸ್ತೆ. ಸ್ನೇಹಕ್ಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಅವ್ರ ಬಗ್ಗೆ ಏನು ಹೇಳಕ್ಕೆ ನಮಗೇನೆಲ್ಲ ಚೆನ್ನಾಗಿ ಅವರು ಏನಾಗ ಇದು ಮಾಡಲ್ಲ, ಎಲ್ಲ ಬಂದು ನಮ್ಮ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾರೆ. ಅವ್ರು ನಮ್ಮೂರಾಗ ಬುಕ್ಗಳು ಪೆನ್ನುಗಳು ಎಲ್ಲ ತಂದು ಕೊಡ್ತಾಳೆ. ಏನೇನು ಫಂಕ್ಷನ್ ಆದಟಿ ಬಂದು ಎಲ್ಲ ಹೇಳ್ತಾಳೆ, ಎಲ್ಲ ಮಾಡ್ತಾಳೆ. ಹುಡುಗರಿಗೆಲ್ಲ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ಹೆಸರು ಅಣ್ಣ? ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಆಮೇಲೆ ಒಂದು 7-8 ವರ್ಷದಿಂದ ಚೆನ್ನಾಗಿ ಬಗ್ಗೆ ಏನು ಅನಿಸ್ತದೆ? ಏನಿಲ್ಲ, ಎಲ್ಲ ಚೆನ್ನಾಗಿ ಅನಿಸ್ತದೆ. ಎಲ್ಲ ಇದು ಮಾಡ್ತಾರೆ. ಪಾಪ ಮಕ್ಕಳಿಗೆಲ್ಲ ಸಹಾಯ ಓದ್ಸಕ್ಕೆ ಎಲ್ಲ ಮಾಡ್ತಾಳೆ. ಬೆಕ್ಕು ಪೆನ್ನು ನೋಸ್ಟ್ಗಳು ಎಲ್ಲ ಕೊಡಿಸ್ತಾಳೆ. ಕಷ್ಟ ಅಂತ ಬಂದು ನಮ್ಮ ನಿಮ್ಮ ಹೆಸರೇನಮ್ಮ? ನೀವು ಎಲ್ಲಿಯವರು? ನಾವು ಹುಲಿಕುಂಟೇರು. ಆ ಅಕ್ಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಬೇಸಾಡು ನಿನ್ನ ಹೆಸರಮ್ಮ? ಮಕ್ಕಳಿಗೆಲ್ಲ ಎಲ್ಲರಿಗೂ ಬುಕ್ ಕೊಡಿಸ್ತಾರೆ, ಸ್ಕೂಲಿಗೆ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ. ಕೊಡಿಸಿದ್ದಾರೆ. ಅಜ್ಜಿ ಹೇಳ್ತಾರೆ ನೋಡಕ್ರಿ. ಅಜಯ್ ಒಂದು ನಿಮಿಷ ಕೆಳಗೆ ಹೇಳ್ಬಿಟ್ರೆ ಅಜ್ಜಿ ನಿನ್ನ ಹೆಸರು? ಚಿತ್ತಮ್ಮ ನನ್ನ ಹೆಸರು. ಯಾವ ಊರಮ್ಮ? ಸಣ್ಣಗೋಳ ರೆಟ್ಟಿ. ಅಕ್ಕನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ಭಾಳ ದಿನದಿಂದ ನೋಡ್ತೀವ್ರಿ. ಭಾರಿ ಶ್ರೇಯ ಮಾಡ್ತತ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮಾಡ್ತಂದ್ರೆ ನಮಗೆ ಒಪ್ಪಿಗೆ ನೋಡ್ರಿ. ಭಾರಿ ಒಪ್ಪಿಗೆ ಆಗ್ಬಿಟ್ಟತ್ ನಮ್ಗೆ. ಭಾರಿ ಭಾರಿ ಶ್ರೇಯ ಆಗ್ಬಿಟ್ಟತ್ರಿ ನಮಗೆ. ನಮ್ಮ ಮಕ್ಕಳಿಗೆಲ್ಲ ಕೊಡ್ಸತ್ರಿ. ನಮ್ಮ ಮಕ್ಕಳೇ ಅಂತ ಅಲ್ಲ, ಎಲ್ಲ ಮಕ್ಕಳಿಗೆ ಧ್ಯಾನ ಮಾಡ್ತೈತಿ. ಎಲ್ಲೋದ್ರೆ ಧ್ಯಾನ ಮಾಡ್ತತ ಅಯ್ಯಮ್ಮ. ಆಟ ಸಾಕು, ನಮ್ಗೆ ಒಪ್ಪಿಗೆ ಆಗ್ಬಿಟ್ಟತ್. ನಮಗೆ ಭಾಳ ಶ್ರೇಯ ಆಗ್ಬಿಟ್ಟತ್ ನೋಡಿ. ಭಾಳ ಒಪ್ಪಿಗೆ ಆಗ್ಬಿಟ್ಟತ್. ಸಾರಮ್ಮಿ, ನೀನು ಮಾಡೋ ಉಪಕಾರಕ್ಕೆ ನೆನ್ಸ್ಕೋಬೇಕು. ಥ್ಯಾಂಕ್ಸ್ ಅಮ್ಮ. ಇಷ್ಟೆಲ್ಲ ಜನ ಸಂಪಾದನೆ ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮೇಘರಾಜ್. ಓಕೆ. ಸ್ನೇಹಕ್ಕನ ಬಗ್ಗೆ ಏನು ಹೇಳಕ್ಕೆ? ಸ್ನೇಹಕ್ಕರ್ ಅಂದ್ರೆ ತುಂಬ ಚೆನ್ನಾಗಿ ಶಾಲೆ ಹುಡುಗರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು. ಯಾರನ್ನ ದುಡ್ಡಿಲ್ಲ ಅಂದ್ರೆ ಅವ್ರ ಹತ್ರ ಹೋಗಿ ಪೀಡಿಸೋದು, ಅವ್ರು ಹೆಂಗೆ ಬೇಕಂಗೆ ಮಾಡಲ್ಲ. ತುಂಬ ಹೆಲ್ಪಿಂಗ್ ನೇಚರ್ ಇದೆ ಇವ್ರಿಗೆ. ದಯವಿಟ್ಟು ಇಂಥವ್ರು ಮುಂದೆ ಬರ್ಬೇಕು. ಇಂಥವ್ರು ಮುಂದೆ ಬಂದರೆ ಶಾಲೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗತ್ತೆ. ಇಂಥವ್ರನ್ನ ಆದಷ್ಟು ಬೇಗ ನಮ್ಮ ಕರ್ನಾಟಕ ಜನ ಇವ್ರನ್ನ ಎಲ್ಲಿಗೆ ತಗೊಂಡೋಗಿ ಒಂದು ಸ್ವಲ್ಪ ನಿಲ್ಲಿಸಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಚೆನ್ನಾಗಂತ ಹೇಳೋಕ್ಕೆ ನಮ್ಗೆ ಭಾರಿ ಇಷ್ಟ, ಹೆಮ್ಮೆ ಅನಿಸ್ತದೆ. ನಾವು ಯಾವಾಗನ ಬರಲಿ, ನಾವು ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಹಂಗೆ ದುಡ್ಡು ಕೊಡಲೇಬೇಕು. ಅವ್ರು ಆ ಥರ ಮಾಡಲ್ಲ. ಭಾರಿ ತುಂಬ ಚೆನ್ನಾಗಿ ನಡ್ಕಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಆಗಲ್ಲ ಕೇಳ್ರಿ. ಇಲ್ಲಿ ಎಲ್ಲೇನೋ ಹೋಗಿ ಕೇಳ್ರಿ, ಶಾಲೆ ಹುಡುಗರಿಗೆ ಮಾತ್ರ ಭಾರಿ ಹೆಲ್ಪ್ ಮಾಡಿದ್ರು. ನಮ್ಮ ಮೀಚಲ್ಬೊಮ್ಮನಹಳ್ಳಿ ಆಗಿರ್ಬೋದು, ನಮ್ಮ ಕೂಡ್ಲಿಗೆ ಆಗಿರ್ಬೋದು, ನಮ್ಮ ಮರಬ ಆಗಿರ್ಬೋದು, ಸಾಸಲವಾಡ ಆಗಿರ್ಬೋದು, ಇಲ್ಲಿ ಐನಹಳ್ಳಿ ಅಂತ ಬರುತ್ತೆ, ಐನಹಳ್ಳಿ ಆಗಿರ್ಬೋದು, ಮತ್ತು ಬೋರ್ನಹಳ್ಳಿ, ಎಲ್ಲ ಕಡೆಗೂ ತುಂಬ ಹೆಲ್ಪ್ ಮಾಡ್ಯಾರ್ರಿ ಇವ್ರು ನಮ್ಮ ಸ್ನೇಹ ಅವರು. ಇವ್ರು ಇಂಥವ್ರು ಪಕ್ಕ ಮುಂದೆ ಬಂದರೆ ನಮಗೆ ತುಂಬ ಖುಷಿ. ಅಣ್ತಮ್ಮ ನೋಡಿ, ಅವ್ರು ಫುಲ್ ಮುಂದೆ ಬರೋಂಗೆ ಒಂದು ಸ್ವಲ್ಪ ನಮ್ಮ ಸ್ನೇಹ ಅವರು ಚೆನ್ನಾಗಿ ಹೆಲ್ಪಿಂಗ್ ನೇಚರ್ ಐತಿ. ಇವ್ರನ್ನ ಸ್ವಲ್ಪ ಚೆನ್ನಾಗಿ ಬೆಳೆಸ್ರಿ, ಒಳ್ಳೆ ಚೆನ್ನಾಗುತ್ತೆ. ಥ್ಯಾಂಕ್ ಯು ರೀ. ಥ್ಯಾಂಕ್ಸ್. ಛಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಪ್ಪ ಅಂದರೆ ಛಲ ಮಾಧ್ಯಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನೋಡಿ ನಿಮ್ಮ ಕೈಲಾಗಿದ್ದಷ್ಟು ಅದನ್ನ ನೋಡಿರಿ, ಬೆಳೆಸ್ರಿ. ನೋಡಪ್ಪ, ನನ್ನ ಜೀವನ ಚರಿತ್ರೆ ಏನಿದೆ ಅದೆಲ್ಲ ಇದರಲ್ಲಿದೆ. ನೋಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ಇಡೀ ಕೂಡ್ಲಿಗಿ ಡಿಸ್ಟಿಕ್ಕಲ್ಲಿ, ವಿಜಯನಗರ ಡಿಸ್ಟಿಕ್ ಏನಿದೆ ಅದರಲ್ಲೆಲ್ಲ ಇದನ್ನು ನಾನು ಇರ್ತೀನಿ, ಅದರಲ್ಲಿ ಬಂದು ನೋಡಿ. ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.